ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಪ್ರೀತಿಯ ಕುರಿತಾಗಿ ನಾವು ಹಲವಾರು ಸಂಗತಿಗಳನ್ನ ಕಲಿತಾ ಬರ್ತಾ ಇದ್ದೇವೆ. ಇವತ್ತು ಮತ್ತೊಂದು ಪ್ರೀತಿಯ ಸಂದೇಶವನ್ನ ನಾವೆಲ್ಲರೂ ಕೇಳೋಣ. ಮತ್ತೊಂದು ಬನ್ನಿರಿ. ಹಾಗಾದ್ರೆ ಕಳೆದ ವಾರ ದೇವರನ್ನು ಪ್ರೀತಿಸುವುದು, ನೆರೆಯವನನ್ನು ಪ್ರೀತಿಸುವುದು ಯಾಕೆ ನಮಗೆ ಕಷ್ಟ ಅಂತ ನಾವು ಧ್ಯಾನ ಮಾಡಿದ್ವಿ. ಅದೇ ಸಂದೇಶವನ್ನ ಇನ್ನೊಂದು ಎಪಿಸೋಡ್ ಆಗಿ ನಾವು ಕಲಿಯೋಣ. ಹಾಗಾದ್ರೆ ಇವತ್ತಿನ ಸಂದೇಶ, ದೇವರನ್ನು ಮತ್ತು ನೆರೆಯವರನ್ನ ಪ್ರೀತಿಸುವುದು ಯಾಕೆ ನಮಗೆ ಕಷ್ಟ ಅನ್ನುವುದನ್ನ ನಾವು ಮತ್ತೊಂದು ವಿಷಯವನ್ನಾಗಿ ನಾವು ಕಲಿಯೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನದಿಂದ 26ನೇ ವಚನದವರೆಗೂ ನಾವು ಇದನ್ನು ಧ್ಯಾನ ಮಾಡೋಣ. ಇಲ್ಲಿ ಒಬ್ಬ ಯೌವನಸ್ಥ ವಿಷಯವಾಗಿ ನಾವು ಕಲಿಯೋಣ. ನಾನು ತೆಗೆದುಕೊಳ್ಳುವಂತ ಈ ಭಾಗದ ವಾಕ್ಯವನ್ನ 26ನೇ ವಚನವನ್ನ ಓದ್ಕೊಳ್ಳೋಣ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಯೇಸು ಸ್ವಾಮಿ ಬಳಿಗೆ ಒಬ್ಬ ಯೌವನಸ್ಥ ಬರ್ತಾನೆ. ಆ ಯೌವನಸ್ಥ ಬಂದು ಏನ್ ಕೇಳ್ತಾ ಇದ್ದಾನಂದ್ರೆ, ಸ್ವಾಮಿ, ನಿತ್ಯ ಜೀವಕ್ಕೆ ನಾನು ಹೋಗ್ಬೇಕು, ನಿತ್ಯ ಜೀವವನ್ನ ಪಡಿಬೇಕು, ಪರಲೋಕವನ್ನ ಪಡಿಬೇಕು, ಮೋಕ್ಷವನ್ನ ಪಡಿಬೇಕು. ಹಾಗಾದ್ರೆ ನಾನು ಏನ್ ಮಾಡಬೇಕು ಅಂತ ಕೇಳಿ. ಇದೇ ವಿಷಯವನ್ನ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಪರಲೋಕಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿಯೂ ಕೂಡ ಅಗಲವಾದದ್ದು. ಹಾಗಾದ್ರೆ ಪರಲೋಕಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟಾಗಿದೆಯಾ, ಬಿಕ್ಕಟ್ಟಾಗಿದೆಯಾ, ಕಷ್ಟವಾಗಿದೆಯಾ ಅಂತ ನೋಡಿದ್ವಿ. ಆದರೆ ಕಳೆದ ವಾರ ದೇವರು ಪರಲೋಕಕ್ಕೆ ಹೋಗುವ ಮಾರ್ಗ ಚಿಕ್ಕದಾಗಿದ್ರು, ದಾರಿ ಬಿಕ್ಕಟ್ಟಾಗಿದ್ರು, ಅದನ್ನ ಹಗೂರವಾಗಿ ಮಾಡಿದ್ದಾನೆ, ಕಷ್ಟವಿಲ್ಲದ ಪ್ರಯಾಣವಾಗಿ ಮಾಡಿದ್ದಾನೆ. ಇದು ಯಾವುದರಿಂದ ಎಂಬುದಾಗಿ ನೋಡಿದಾಗ, ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡಿ ಪ್ರಯಾಣಿಸುವಂತ ಪ್ರಯಾಣ. ನಮ್ಮ ಮೇಲಿರುವಂತ ನೊಗ ಅದು ಪ್ರೀತಿಯ ನೊಗವಾಗಿದೆ. ಆ ನೊಗವನ್ನ ಹೊತ್ತುಕೊಂಡಾಗ ಪ್ರೀತಿಯಿಂದ ನಮಗೆ ಪರಿಶುದ್ಧತೆ ರಕ್ಷಿಸಲ್ಪಡ್ತದೆ, ಪ್ರೀತಿಯಿಂದ ನೀತಿ ರಕ್ಷಿಸಲ್ಪಡ್ತದೆ, ಪ್ರೀತಿಯಿಂದ ಸತ್ಯವು ರಕ್ಷಿಸಲ್ಪಡ್ತದೆ. ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಪಾಪಗಳು ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ. ಪ್ರೀತಿಯು ಬಹುಪಾಪಗಳನ್ನ ಮುಚ್ಚಿ ಹಾಕ್ತದೆ. ಹೀಗಿರುವುದರಿಂದ ದೈವಿಕವಾದ ಪ್ರೀತಿಯ ನಡವಳಿಕೆಯನ್ನ ನಾವು ಹೊತ್ತು ಸಾಗುವಾಗ ದಾರಿ ಹಗುರವಾಗಿರ್ತದೆ. ಇಲ್ಲಿ ಈ ಯೌವನಸ್ಥ ಪರಲೋಕಕ್ಕೆ, ಮೋಕ್ಷಕ್ಕೆ ಪ್ರಯಾಣ ಮಾಡಬೇಕಂತ ಬಯಸ್ತಾ ಇದ್ದಾನೆ. ದೇವರು ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ನೀನು ಆಜ್ಞೆಗಳನ್ನ ಕೈಗೊಂಡು ನಡಿ. ಅವಾಗ ಯೇಸು ಸ್ವಾಮಿ 10 ಆಜ್ಞೆಗಳನ್ನ ಕುರಿತಾಗಿ, ಯಾಕೆಂದ್ರೆ ಆ ಯೌವನಸ್ಥ ಅಳವಡಂಬಡಿಕೆಯನ್ನ ಪ್ರಕಾರವಾಗಿ ಜೀವಿಸಿದಂತ ವ್ಯಕ್ತಿ, ಅವನಿಗೆ ಅಳವಡಂಬಡಿಕೆಯ ಪ್ರಕಾರವಾಗಿಯೇ ಆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಪರಲೋಕಕ್ಕೆ ಪ್ರಯಾಣ ಸೇರ್ಬೇಕಂದ್ರೆ ನೀನು ಈ ಭೂಮಿಯ ಮೇಲೆ ಪ್ರೀತಿಯ ನೊಗವನ್ನ ಹೊರು, ಪ್ರೀತಿಯ ಪ್ರಯಾಣವನ್ನ ಮಾಡು. ಆಗ ಆ ಪ್ರಯಾಣದಲ್ಲಿ ನೀನು ಹಗೂರವಾದಂಥ ಪ್ರಯಾಣವನ್ನ, ಇಕ್ಕಟ್ಟಾದ ದಾರಿಯನ್ನ ಸುಲಭ ಮಾಡಿಕೊಂಡು ಪ್ರಯಾಣವನ್ನ ಪರಿಶುದ್ಧವಾಗಿ ಹಗೂರವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ನೀನು ಪರಲೋಕಕ್ಕೆ ಹೋಗ್ತೀಯಾ ಅಂತ. ಹಾಗಾದ್ರೆ ನಮ್ಮನ್ನ ಪರಲೋಕದ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಾವುದು ಈ ಭೂಮಿಯ ಮೇಲೆ ನಾವು ಆಯ್ಕೆ ಮಾಡ್ಬೇಕಂದ್ರೆ ಪ್ರೀತಿಯನ್ನ ನಾವು ಆಯ್ಕೆ ಮಾಡ್ಬೇಕಂತ ದೇವರು ಹೇಳ್ತಾರೆ. ಆಗ ಯೌವನಸ್ಥ ಅವನ ಮನಸ್ಸಾಕ್ಷಿ ಹೇಳ್ತು, ಹೌದು, ಈ ಆಜ್ಞೆಯನ್ನ 10 ಆಜ್ಞೆಯನ್ನ ನಾನು ಕೈಗೊಂಡು ನಡೆದಿದ್ದೇನೆ. ದೇವರ ನಾಮಕ್ಕೆ ಮಹಿಮೆ. ಅವು ಯಾವುವೆಂದು ಕೇಳಲು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಇದು ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು ಎಂಬ 5 ಮಾತಿಗೆ
ಯೇಸು ಸ್ವಾಮಿ ಒಂದು ಮಾತನ್ನು ಸೇರಿಸಿದ್ರು, ನಿನ್ನ ನೆರೆಯವನ್ನ ನಿನ್ನಂತೆ ಪ್ರೀತಿಸು. ಇನ್ನೊಂದು, ನಿನ್ನ ದೇವರನ್ನ ಪ್ರೀತಿಸು. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸಬೇಕು. ಆ ಯೌವನಸ್ಥನಿಗೆ 2 ಆಜ್ಞೆಗಳು ಸುಲಭವಾಗಿದೆ ಅಂತ ಅನ್ನಿಸ್ಬಿಡ್ತು. ಆಗ ಸ್ವಾಮಿ ಹೇಳ್ತಾನೆ, ನಾನು ಇವೆರಡು ಆಜ್ಞೆಗಳನ್ನ ಸ್ವಾಮಿ ನಾನು ಕೈಗೊಂಡ್ಬಿಟ್ಟಿದ್ದೀನಿ, ನನ್ನ ನಿತ್ಯ ಜೀವಕ್ಕೆ ಸೇರ್ಲಿಕ್ಕೆ, ಮೋಕ್ಷವನ್ನ ಸೇರ್ಲಿಕ್ಕೆ ನನ್ನ ಪ್ರೀತಿಯ ಜೀವನ ಈ ಭೂಮಿ ಮೇಲೆ ಯಶಸ್ವಿಯಾಗಿದೆ ಅಂತ ಅವನಿಗೆ ಅನ್ನಿಸಿದ್ದನ್ನ ಹೇಳಿದರು. ನೋಡಿ, ದೇವರು, ನಾವು ಹೊರಗಿನ ನೋಟವನ್ನ ನೋಡ್ತೇವೆ, ದೇವರು ನಮ್ಮ ಅಂತರಂಗವನ್ನ ನೋಡ್ತಾರೆ. ನಾವು ಏನಾಗಿದ್ದೇವೆ ಅನ್ನುವುದನ್ನ ಆತ್ಮಿಕ ದೃಷ್ಟಿಕೋನದಿಂದ ನಮ್ಮ ಆಂತರ್ಯವನ್ನ ಪರಿಶೀಲಿಸಿಕೊಳ್ಳಬೇಕು. ದೇವರಾತ್ಮನು ಪೌಲನ ಮೂಲಕ ಕೊರಿಂಥ ಸಭೆಗೆ ಹೇಳ್ತಾರೆ, ನೀವು ಕ್ರಿಸ್ತನಲ್ಲಿ ಇದ್ದೀರೋ ಇಲ್ಲವೋ ಒಂದು ಸಾರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ ಅಂತ. ಈ ಪರೀಕ್ಷೆ ಬಾಹ್ಯ ನೋಟದಿಂದ ಆಗಲ್ಲ, ಪರಿಶುದ್ಧಾತ್ಮನ ಆಂತರ್ಯದ ಪರಿಶೋಧಿಸುವುದರ ಮೂಲಕ ಇದು ನಡೀತದೆ. ಇದು ಶಾರೀರಿಕವಾದ ಕಣ್ಣಿನಿಂದ ಅಳಿಯಕ್ಕಾಗಲ್ಲ, ಆತ್ಮದ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಏನಾಗಿದ್ದೀನಿ ಅನ್ನೋದು ಪ್ರೀತಿ ಪ್ರಕಟಿಸಬೇಕು. ನಾವು ಪ್ರೀತಿಯನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಅದು ನಮಗೆ ಅರಿವಾಗ್ತದೆ. ಯಾಕೆಂದ್ರೆ ಕಳೆದ ದಿನಗಳ ವಾಕ್ಯದಲ್ಲಿ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ದೇವರು ಇರ್ತಾನೆ, ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಸಮಾಧಾನ ಇರ್ತದೆ, ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ದೇವರು ಪ್ರಾರ್ಥನೆಯನ್ನ ಕೇಳ್ತಾನೆ, ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ದೇವರ ಆಶೀರ್ವಾದಗಳಿರ್ತದೆ. ಅದನ್ನ ನಾವು ಕಳೆದ ದಿನಗಳಲ್ಲಿ ನೋಡ್ಕೊಂಡಿದ್ದೀವಿ. ಹಾಗಾಗಿ ಪ್ರೀತಿಯ ಗುಣ ನಾವು ಹೇಗಿದ್ದೇವೆ ಅನ್ನೋದನ್ನ ತೋರಿಸಿಕೊಡುತ್ತದೆ. ದೇವರ ಪ್ರೀತಿಯು ಒಂದು ಆತ್ಮಿಕವಾದಂತ ಒಂದು ನಿಜ ಗುಣವಾಗಿದೆ. ಇದನ್ನ ಶಾರೀರಿಕವಾದ ಮನುಷ್ಯನ ಸ್ವಾರ್ಥ ಪ್ರೀತಿಯಿಂದ ಇದನ್ನ ನೋಡಕ್ಕಾಗಲ್ಲ. ಆದ್ರೆ ಯೌವನಸ್ಥ ನಾನು ಸರಿಯಾಗಿ ನಡ್ಕೊಂಡಿದ್ದೀನಿ ಎಂಬುದಾಗಿ. ಆಗ ದೇವರು ಹೇಳಿದ್ರು ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು. ಈಗ ಕೊರತೆಯ ಬಗ್ಗೆ ಯೇಸು ಸ್ವಾಮಿಯ ಮುಂದೆ ಕೇಳ್ತಾ ಇದ್ದಾರೆ. ನಾನು 2 ಆಜ್ಞೆ ನಡ್ಕೊಂಡ್ಬಿಟ್ಟಿದ್ದೀನಿ, ಪ್ರೀತಿ ಮಾಡ್ತೇನೆ, ದೇವರನ್ನು ಪ್ರೀತಿಸ್ತಿದ್ದೀನಿ, ಮನುಷ್ಯರನ್ನು ಪ್ರೀತಿಸ್ತೀನಿ. ಅವನ ಪ್ರಕಾರ ಪ್ರೀತಿ ಅಂತ ಅಂದ್ರೆ ನಾನು ಮುಂದೆ ಕೇಳ್ತೀನಿ ಅವನ ಪ್ರಕಾರ ಯಾವ ತರ ಪ್ರೀತಿ ಅಂತ. ಇಲ್ಲಿ ನಾವು ನೋಡ್ತೀವಿ, ಮತ್ತಾಯನ ಬರೆಸುವಾರ್ತೆ 19:20 ಹೇಳ್ತದೆ, ಇನ್ನೇನು ಕಡಿಮೆ ಆಗಿರಬಹುದೆಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕಂದಿದ್ದರೆ ಕಡಿಮೆಯಾಗಿರುವುದನ್ನ ತುಂಬಿಸಿಕೊಳ್ಳುವಾಗ ಸಂಪೂರ್ಣತೆ ಬರ್ತದೆ. ಯಾವುದು ಕಡಿಮೆ ಆಗಿದೆ, ಯಾವುದು ಸಂಪೂರ್ಣ ಹೃದಯ ಅಂತ ಅಂದ್ರೆ, ಸೋಪ್ ಹಾಕಿ ನಮ್ಮ ಹೃದಯವನ್ನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಡೆಟೈಲ್ ಹಾಕಿ ನಮ್ಮ ಮನಸ್ಸನ್ನ ಶುಚಿ ಮಾಡ್ಕೊಳಕ್ಕಾಗಲ್ಲ. ಸಂಪೂರ್ಣವಾದ ಪ್ರೀತಿ ಅಂದರೆ ಏನಪ್ಪಾ ಅಂತ ಅಂದ್ರೆ, ನಮ್ಮ ಜೀವಿತದಲ್ಲಿ ನಮಗಿರುವವುಗಳಿಗಿಂತ ಹೆಚ್ಚಾಗಿ ಮೊದಲನೇ ಸ್ಥಾನದಲ್ಲಿ ದೇವರನ್ನ ಪ್ರೀತಿಯಾಗಿ ಇಟ್ಟುಕೊಳ್ಳುವುದೇ ಸಂಪೂರ್ಣವಾದದ್ದು. ಎಲ್ಲವುಗಳಿಗಿಂತ ಹೆಚ್ಚಾಗಿ ದೇವರನ್ನ ಮೊದಲನೇ ಸ್ಥಾನದಲ್ಲಿಟ್ಟು ನಾವು ಪ್ರೀತಿಸಬೇಕು. ನನಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನ ನಾನು ಯಾವಾಗ ಪ್ರೀತಿಸ್ತೀನಿ, ಅದು ಸಂಪೂರ್ಣತೆ. ದೇವರ ಪ್ರೀತಿ ಜೊತೆ ನನ್ನ ಹೆಂಡತಿಯನ್ನು ಇಟ್ಕೊಳ್ಳೋದು, ದೇವರ ಪ್ರೀತಿ ಜೊತೆ ನನ್ನ ಮಕ್ಕಳನ್ನ ಇಟ್ಕೊಳ್ಳೋದು, ದೇವರ ಪ್ರೀತಿ ಜೊತೆಗೆ ನನ್ನ ಹಣವನ್ನು ಇಟ್ಕೊಳ್ಳೋದು, ದೇವರ ಪ್ರೀತಿಗೆ ನನ್ನ ತಂದೆ ತಾಯಿಗಳನ್ನ ಇಟ್ಕೊಳ್ಳೋದು, ದೇವರ ಪ್ರೀತಿ ಜೊತೆಯಲ್ಲಿ ಅಣ್ಣ ತಮ್ಮಂದ ಇಟ್ಕೊಳ್ಳೋದು, ಲೋಕದ ಆಸೆಗಳನ್ನ ಇಟ್ಕೊಳ್ಳೋದು, ಇವನ್ನ ಇಟ್ಟುಕೊಂಡ್ರೆ ಇದು ಸಂಪೂರ್ಣ ಆಗಲ್ಲ.
ಈಗ ನಾವು ನೆನೆಸ್ಕೊಳ್ತಿದ್ದೀವಿ. ದೇವರು ಹೇಳಿದ್ರು, ಒಂದು ನಿನಗೆ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಹೇಳಿದ್ರು, ನೀನು ಸಂಪೂರ್ಣನಾಗಬೇಕಂದಿದ್ದರೆ ನಿನ್ನ ಆಸ್ತಿಯನ್ನ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನಮ್ಗೆ ಆಸ್ತಿಯನ್ನ ಕೊಡ್ತಾನೆ ದೇವರು. ಈ ಭೂಮಿ ಮೇಲೆ ಸಂಪತ್ತುಗಳಿದೆ. ಯಾಕೆ ಸಂಪತ್ತಿದೆ ಅಂದ್ರೆ ವ್ಯಾಮೋಹ ಪಡಬೇಕಂತಲ್ಲ, ಸಂಪತ್ತಿನ ಆಸೆ ಇಟ್ಟು ಬದುಕಬೇಕು ಅಂತ ಅಲ್ಲ, ಸಂಪತ್ತಿನ ಮದವನ್ನೇರಿ ಬದುಕಬೇಕು ಅಂತ ಅಲ್ಲ. ಸಂಪತ್ತಿರುವುದು ದೇವರಿಗಾಗಿ, ಸಂಪತ್ತಿರುವುದು ನನ್ನ ದೇವರಿಗಾಗಿ ಜೀವಿಸುವುದಕ್ಕಾಗಿ. ಈ ಯೌವನಸ್ಥ ಬಹಳ ಐಶ್ವರ್ಯವಂತನಾಗಿದ್ದ, ಹಣದ ಮೇಲೆ ವ್ಯಾಮೋಹವುಳ್ಳವನಾಗಿದ್ದ. ಅವನು ದೇವರ ಪ್ರೀತಿ, ಪರಲೋಕಕ್ಕೆ ಹೋಗ್ಲಿಕ್ಕೆ ಪ್ರೀತಿ ಬೇಕಾಯ್ತು. ಒಂದೇನು ಕಡಿಮೆ ಆಯ್ತು ಅಂತ ಅಂದ್ರೆ, ದೇವರ ಪ್ರೀತಿಗಿಂತ ಅವನ ಸಂಪತ್ತು ದೇವರ ಪ್ರೀತಿಗಿಂತ ಹೆಚ್ಚಾಗಿತ್ತು. ದೇವರ ಪ್ರೀತಿಗಿಂತ ಹೆಚ್ಚಾಗಿ ಸಂಪತ್ತನ್ನ ಅವನು ಪ್ರೀತಿ ಮಾಡುವವನಾಗಿದ್ದ. ಈಗ ಯೋಚಿಸ್ಕೊಳ್ಳಿ, ಯಾವುದು ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ? ಸಂಪತ್ತನ್ನ ಅವನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ. ಸಂಪತ್ತಿನ ವ್ಯಾಮೋಹ ಇಟ್ಕೊಂಡಿದ್ದಾನೆ. ಸಂಪತ್ತಿನ ಮೇಲೆ ದೇವರಿಗಿಂತ ಹೆಚ್ಚಾದ ಪ್ರೀತಿಯನ್ನ ಸಂಪತ್ತಿನ ಮೇಲೆ ಇಟ್ಟುಕೊಂಡದ್ರಿಂದನೇ ಅವನು ದೇವರ ಪ್ರೀತಿಯನ್ನು ನಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ರು ಅಂತ ಅಂದ್ರೆ, ನಮ್ಮನ್ನು ಹೇಗೆ ದೇವರು ಪ್ರೀತಿ ಮಾಡಿದ್ರು ಅಂದ್ರೆ, ತನಗಿರುವವುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದ್ದಾರೆ. ಪರಲೋಕದಲ್ಲಿ ಸಿಂಹಾಸನ ಇದೆ. ಆ ಸಿಂಹಾಸನವನ್ನ ನನಗಾಗಿ ಬಿಟ್ಟನು. ಪರಲೋಕದಲ್ಲಿ ದೇವದೂತರಿದ್ದಾರೆ. ನನ್ನನ್ನು ಪ್ರೀತಿಸುವುದಕ್ಕೋಸ್ಕರ ದೇವದೂತರನ್ನ ತ್ಯಜಿಸಿದರು. ಪರಲೋಕದಲ್ಲಿ ದೇವರ ಮಹಿಮೆ ಇದೆ, ಅದು ನನಗೋಸ್ಕರವಾಗಿ ಅದನ್ನು ತ್ಯಜಿಸಿದನು. ತನ್ನನ್ನೇ ಬರಿದು ಮಾಡಿಕೊಂಡನು ಎಂಬುದಾಗಿದೆ. ನೋಡಿ, ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಲಿಕ್ಕೆ ತನಗಿರುವ ಪರಲೋಕದ ಎಲ್ಲಾ ವೈಭವವನ್ನ ಆತನು ಬಿಟ್ಟನು ಅಂತ ಹೇಳ್ತದೆ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ದೇವರ ಸರಿ ಸಮಾನವಾಗಿದ್ದನೆಂದು ಎಣಿಸದೆ, ತನ್ನ ಮಹಿಮೆಯ ಪದವಿಯನ್ನ ಬಿಡಲೊಲ್ಲದೆಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿದನು. ಯೇಸು ಸ್ವಾಮಿ ಭೂಮಿಗೆ ಹೇಗೆ ಬಂದ್ರು? ಹುಟ್ಟಲಿಕ್ಕೆ ಜಾಗ ಇಲ್ಲ, ಹುಟ್ಟಲಿಕ್ಕೆ ಜಾಗ ಇಲ್ಲ. ಗೋದಲಿಯಲ್ಲಿ ಹುಟ್ಟಿದನು. ಯಾಕೆ ಗೊತ್ತಾ? ನನ್ನನ್ನು ನಿಮ್ಮನ್ನ ಪ್ರೀತಿಸಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಸೇರಬೇಕೆಂದು ಕೊಟ್ಟನು. ಯೇಸು ಸ್ವಾಮಿ ಯಾಕೆ ದೇವರು ನಮ್ಮನ್ನು ಯಾಕೆ ಪ್ರೀತಿ ಮಾಡ್ದ ಅಂದ್ರೆ, ತನ್ನ ಒಬ್ಬನೇ ಮಗನಾದ ಯೇಸುವನ್ನ ನಮ್ಮನ್ನ ಪ್ರೀತಿಸದರ ನಿಮಿತ್ತ ಕೊಟ್ಟನು. ನೋಡಿದ್ರ, ಯೇಸು ಸ್ವಾಮಿ ಇಲ್ಲಿ ಭೂಮಿಗೆ ಬಂದ್ರು, ನಮ್ಮನ್ನ ಪ್ರೀತಿಸಕ್ಕೆ ತನ್ನ ಪ್ರಾಣವನ್ನ ಕೊಟ್ಟರು. ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕೆ ನಮ್ಮ ಪಾಪವನ್ನ, ಶಾಪವನ್ನ, ದ್ರೋಹವನ್ನ, ಅಪರಾಧವನ್ನ, ಕಣ್ಣೀರನ್ನ, ದುಃಖವನ್ನ ತನ್ನ ಮೇಲೆ ತೆಗೆದುಕೊಂಡು ದೇವರ ಮುಂದೆ ಅಪರಾಧಿಯಾಗಿ ನಿಂತು ಅದನ್ನೆಲ್ಲವನ್ನ ತೀರಿಸಿದ. ನೋಡಿದ್ರ, ನಮ್ಮನ್ನು ಪ್ರೀತಿ ಮಾಡಕ್ಕೆ ದೇವರು ತನಗಿರುವವುಗಳಿಗಿಂತ ಎಲ್ಲ ಹೆಚ್ಚಿನದಾಗಿ ನನ್ನನ್ನು ಪ್ರೀತಿ ಮಾಡಿದ್ದಾರೆ. ಅದಕ್ಕಾಗಿಯೇ ಈ ಭೂಮಿಯ ಮೇಲೆ ದೇವರನ್ನ ನಾವು ಪ್ರೀತಿಸಬೇಕಾದ್ರೆ, ಆತನ ಪ್ರೀತಿಸಬೇಕಾದ್ರೆ ಆತನು ಹೇಗೆ ಪ್ರೀತಿಸಿದರೋ ನಾವು ಕೂಡ ಹಾಗೆ ಪ್ರೀತಿಸಬೇಕು. ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸಬೇಕು. ಅದೇ ನಿಜವಾದ ದೈವಿಕ ಗುಣ. ಅದೇ ಈ ಭೂಮಿ ಮೇಲೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಜೀವಿಸಬೇಕಾದಂತ ಪ್ರೀತಿಯ ಸೆಲೆಬ್ರೇಷನ್ ಲೈಫ್ ಅಂತ ಇಲ್ಲಿ ಯೌವನಸ್ಥ ದೇವರ ಪ್ರೀತಿಗಿಂತ ಸಂಪತ್ತಿನ ಮೇಲೆ ಇಟ್ಕೊಂಡಿದ್ದಾನೆ. ಅದೇ ಅವನು ಕಡಿಮೆ ಆಗಿರುವುದು, ಅದೇ ಅವನು ಸಂಪೂರ್ಣವಾಗಿ ಇಲ್ಲದಕ್ಕೆ ಕಾರಣವಾಗಿರುವುದು. ಇದರಿಂದನೇ ನಾವು ಕಳೆದ ವಾರ ಏನ್ ಧ್ಯಾನ ಮಾಡ್ಕೊಂಡ್ವಿ? ದೇವರು ನಮಗೆ ಪರಲೋಕದ ಮಾರ್ಗವನ್ನ ಸುಲಭ ಮಾಡಿದ್ದಾನೆ, ನಮ್ಮ ಜೀವಿತವನ್ನು ಸುಲಭ ಮಾಡಿದ್ದಾನೆ. ನಾವು ಹೋಗುವಂತ ದಾರಿ ಸುಲಭವಾಗಿದೆ ಎಂಬುದಾಗಿ. ಆದ್ರೆ ಈತ ಏನ್ ಮಾಡ್ಕೊಂಡಿದ್ದಾನೆ? ಸಂಪತ್ತಿನ ವ್ಯಾಮೋಹವನ್ನ ದೇವರ ಪ್ರೀತಿಗಿಂತ ಹೆಚ್ಚಾಗಿ ಇಟ್ಟುಕೊಂಡು ಅವನ ಜೀವಿತವನ್ನ
ಸಂಪತ್ತಿನ ಮೇಲೆ ಹತ್ತುಕೊಂಡಿದ್ದರಿಂದ ನಿತ್ಯ ಜೀವದ ಪ್ರಯಾಣ, ನಿತ್ಯ ಜೀವನದ ದಾರಿ ಅದು ಅವನಿಗೆ ಇಕ್ಕಟ್ಟಾಗಿ ಮಾಡಿದೆ. ಅಗಲವಾದ ದಾರಿಯಲ್ಲಿದ್ದಾನೆ, ನಾಶನದ ದಾರಿಯಲ್ಲಿದ್ದಾನೆ. ನೋಡುವುದಾ? ದೇವರ ನಾಮ ಮಹಿಮೆ ಆಗಿ ಈಗ ಹೇಗಿದ್ದಾನೆ? ಹಾಗಾದ್ರೆ ನಿಜವಾಗಿ ಇವನಲ್ಲಿ ದೇವರ ಪ್ರೀತಿ ಇತ್ತ? ಇರಲಿಲ್ಲ. ಹಾಗಾದ್ರೆ ಹೇಗೆ ಸಭೆಗೆ ಹೋದ? ಹೇಗೆ ವಾಕ್ಯ ಓದ? ಹೇಗೆ ಪ್ರಾರ್ಥನೆ ಮಾಡ್ದ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಕಳೆದ ವಾರ ಎಜ್ಕೀಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 31ನೇ ವಚನ ಓದಿ. ಅಲ್ಲಿ ಏನ್ ಬರ್ದಿದೆ? ದೇವರ ಬಳಿ ವಾಕ್ಯವನ್ನು ಕೇಳುವುದಕ್ಕಾಗಿ ದೇವರ ಬಳಿಗೆ ಬರ್ತಾರೆ. ಅವರು ಭಕ್ತರ ರೀತಿ ಬರ್ತಾರೆ, ಭಕ್ತರ ರೀತಿ ಕೇಳಬೇಕಂತ ಬರ್ತಾರೆ. ಅವರು ಕೂತ್ಕೋತಾರೆ, ಆದ್ರೆ ಕೇಳ್ತಾರೆ, ಕೈಗೊಂಡು ನಡೆಯಲ್ಲ. ಬಹುಪ್ರೀತಿಯನ್ನ ಮಾತಾಡ್ತಾರೆ, ಆದರೆ ಅವರ ಹೃದಯ ಅವ್ರಿಗಿರುವಂತ ಸಂಪತ್ತಿನ ಮೇಲೆ ಹಾತುಕೊಂಡಿರ್ತದೆ. ಇವತ್ತನ ಏನ್ ಮಾಡ್ಕೊಂಡಿದ್ದಾನೆ? ಮನಸ್ಸು ಸಂಪತ್ತಿನ ಮೇಲೆ ಹಾತ್ಕೊಂಡಿದೆ. ಇವನ್ ಪ್ರೀತಿ ಹೇಗಿದೆ? ಬಾಯಿನಲ್ಲಿ ಬಹು ಪ್ರೀತಿ ಮಾತಾಡ್ತಾ ಇದ್ದಾನೆ. ಇವನ ನಡವಳಿಕೆ ಹೇಗಿದೆ? ಭಕ್ತರ ತರ ಕಾಣಿಸ್ತಾ ಇದೆ. ಆದ್ರೆ ಇವನು ಭಕ್ತನಲ್ಲ. ಆದ್ರೆ ಇವನು ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡುವಂತೆ ವ್ಯಕ್ತಿ ಅಲ್ಲ. ಇವನು ಭಕ್ತರ ತರ ನಾಟಕವನ್ನ ಮಾಡ್ತಾ ಇದ್ದಾನೆ, ಭಕ್ತರ ತರ ಪ್ರೀತಿಯನ್ನ ಪ್ರಕಟಿಸ್ಕೊಳ್ತಾ ಇದ್ದಾನೆ. ಇವನ ಜೀವಿತ ಹೇಗಿದೆ? ಒಬ್ಬ ಒಳ್ಳೆ ಉತ್ತಮ ಸಂಗೀತಗಾರನು ಹಾಡುವಂತ ಮಧುರ ಸ್ವರವಾಗಿ ಹಾಡುವ ವಾದ್ಯಗೋಷ್ಠಿಯ ರೀತಿಯಲ್ಲಿತ್ತು. ಆಹಾ, ತಲೆ ತೂಗುವ ರೀತಿಯಲ್ಲಿತ್ತು. ಆತನ ಬದುಕು ಎಲ್ಲ ಹೆಂಗ್ ಕಾಣ್ತಿದೆ ನೋಡ್ಲಿಕ್ಕೆ ಅಂದ್ರೆ, ಇವನು ಪರಲೋಕಕ್ಕೆ ಹೋಗ್ತಾನೆ, ಇವನು ದೇವರನ್ನು ಪ್ರೀತಿಸ್ತಾ ಇದ್ದಾನೆ, ಇವನು ನಿಜವಾಗಿ ಭಕ್ತಿ ಅನ್ನೋ ರೀತಿನಲ್ಲಿ ಕಾಣ್ತಾ ಇದ್ದಾನೆ. ಆದ್ರೆ ಭಕ್ತನಾಗಿರ್ಲಿಲ್ಲ. ಯೇಸು ಸ್ವಾಮಿ ಏನ್ ಹೇಳಿದ್ರು? ನೀನು ಕಡಿಮೆ ಆಗಿದ್ದಿ, ನೀನು ಸಂಪೂರ್ಣನಾಗಿಲ್ಲ, ನೀನು ಪ್ರೀತಿಯಲ್ಲಿ ಕೊರತೆ ಉಳ್ಳವನಾಗಿದ್ದಿ, ನೀನು ಸಂಪತ್ತಿನ ವ್ಯಾಮೋಹ ಇಟ್ಕೊಂಡಿದೀಯಾ. ಈಗ ನಾನು ಹೇಳ್ತೀನಿ, ನಿನ್ನ ಪ್ರೀತಿಯನ್ನ ತೆಗೆದ ದೇವರ ಪ್ರೀತಿಯನ್ನ ನಿನ್ನ ಹೃದಯದಲ್ಲಿ ಇಟ್ಕೋ ಎಂಬುದಾಗಿ ಕರೆ ಕೊಟ್ಟೆ. ಈಗ ನಾವು ನೋಡ್ತೇವೆ ದೇವರ ವಾಕ್ಯ ಏನ್ ಹೇಳ್ತದೆ? ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ 8-9 ಹೀಗೆ ಹೇಳ್ತದೆ, ನಿಮ್ಮ ತುಟಿಗಳಿಂದ ಸನ್ಮಾನಿಸ್ತೀರಿ, ಆದರೆ ನಿಮ್ಮ ಹೃದಯ ದೂರವಾಗಿದೆ. ಇದೇ ತಾನೇ ಆತನ ಜೀವಿತ. ಹಾಗಾದ್ರೆ ಇವನು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಹಗೂರವಾದದ್ದು. ಇವನು ಮೋಕ್ಷಕ್ಕೆ ಹೋಗ್ಲಿಕ್ಕಿರುವ ಬಾಗಿಲು ಆಶೀರ್ವಾದದಾಯಕವಾದದ್ದು. ಹಾಗಾದ್ರೆ ಇಕ್ಕಟ್ಟು ಯಾಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ, ಸಂಪತ್ತಿನ ವ್ಯಾಮೋಹ ಇಟ್ಟುಕೊಂಡು ಪರಲೋಕದ ದಾರಿಯಲ್ಲಿ, ಪರಲೋಕದ ಬಾಗಿಲಲ್ಲಿ ಹೋಗಬೇಕಂತ ಇದ್ದಾನೆ. ಅದು ಕಷ್ಟಕರವಾಗಿದೆ. ಹಾಗಾದ್ರೆ ಏನ್ ಮಾಡಬೇಕು ಅನ್ನೋದಾದ್ರೆ, ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ 1 ಕೊರಿಂಥ 15:30 ವಚನ. ಅಪೊಸ್ತಲನಾದಂಥ ಪೌಲನು, ನಾನು ಪ್ರತಿದಿನ ಸಾಯುತ್ತಾ ಇದ್ದೇನೆ. ಹಾಗಾದ್ರೆ ಯೌವನಸ್ಥ ಯಾವುದಕ್ಕೆ ಸಾಯ್ಬೇಕು? ಸಂಪತ್ತಿಗಾಗಿ ಸಾಯ್ಬೇಕು. ಸಂಪತ್ತಿನ ವ್ಯಾಮೋಹವೇ ಆ ಪರಲೋಕವನ್ನ ಪಡೀಲಿಕ್ಕಾಗಿರುವ ಕಷ್ಟಕರವಾದ ಹಾದಿಯಾಗಿ ಮಾಡಿದೆ. ಅವನ ಹಾದಿ ಯಾಕೆ ಕಷ್ಟವಾಗಿದೆ? ಅವನ ವ್ಯಾಮೋಹ ಸಂಪತ್ತಿನ ಮೇಲೆ ಇರುವಂಥದ್ದು. ಇದಕ್ಕೆ ಸಾಯ್ಬೇಕಾಗಿದೆ. ಇದಕ್ಕೆ ಸತ್ರೆ ಪರಲೋಕದ ದಾರಿ ಆಶೀರ್ವಾದದಾಯಕವಾದ, ಪ್ರೀತಿ ಮಾಡಲಿಕ್ಕೆ ಸುಲಭವಾದದ್ದು. ಶಾರೀರಿಕವಾದ ಸಂಪತ್ತು ಇಟ್ಕೊಂಡು ದೇವರನ್ನು ಪ್ರೀತಿಸಕ್ಕೆ ಎಲ್ಲಿಂದ ಸಾಧ್ಯ? ಶಾರೀರದ ಸಂಪತ್ತನ್ನ ವ್ಯಾಮೋಹ ಇಟ್ಕೊಂಡು ಮನುಷ್ಯರನ್ನು ಪ್ರೀತಿ ಮಾಡಿ ನಿನ್ನ ನೆರೆಯನ್ನು ಪ್ರೀತಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯನೇ. ಇದು ಸ್ವಾರ್ಥ ಪ್ರೀತಿ, ಇದು ಮನುಷ್ಯನ ಪ್ರೀತಿ, ಇದು ದೇವರ ಪ್ರೀತಿ ಅಲ್ಲ. ದೇವರ ಪ್ರೀತಿ ನಮಗೆ ಬೇಕಂದ್ರೆ ಮನುಷ್ಯನ ಸ್ವಾರ್ಥ ವ್ಯಾಮೋಹದ ಸ್ವಾರ್ಥ ಪ್ರೀತಿಗೆ ನಾವು ಸಾಯ್ಬೇಕು. ಇವನ ಸಂಪತ್ತು ನನಗೆ ಬೇಕು, ಇದು ನನಗೆ ಬೇಕು ಅನ್ನೋ ಸ್ವಾರ್ಥವನ್ನ ಇಟ್ಕೊಂಡು ಸಂಪತ್ತನ್ನು ಕ್ರೋಢೀಕರಿಸಿ ವ್ಯಾಮೋಹದಿಂದ ಜೀವಿಸ್ತಾ ಇದ್ದಾನೆ. ಹೇಗೆ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ? ಇದಕ್ಕಾಗಿ ಇವನು ಸಾಯ್ಬೇಕು. ನೋಡ್ರಿ, ಪ್ರೀತಿ ಮಾಡಲಿಕ್ಕೆ ನಮಗೆ ಯಾಕೆ ಕಷ್ಟ ಅಂದ್ರೆ, ನಾವು ಈ ಭೂಮಿಯ ಜೀವಿತವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ದೇವರ ಪ್ರೀತಿಯ
ಹೃದಯ ನಮಗಿಲ್ಲದೆ ಹೋದರೆ ನಾವು ಹೋಗುವ ದಾರಿ ಇಕ್ಕಟ್ಟಾಗಿರುತ್ತದೆ. ಆದುದರಿಂದ ನನ್ನ ಸಂದೇಶವನ್ನು ಮುಗಿಸ್ಲಿಕ್ಕೆ ಹೋಗ್ತೇನೆ. ಮತ್ತಾಯನ ಬರೆಸುವಾರ್ತೆ 16:24 ಹೀಗೆ ಹೇಳ್ತದೆ, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಹಿಂಬಾಲಿಸಬೇಕು. ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊರದೆ ಹೋದ್ರೆ ನಾವು ಸಾಯ್ಲಿಕ್ಕಾಗುವುದಿಲ್ಲ. ಲೋಕದ ಪಾಲಿಗೆ, ಪಾಪದ ಪಾಲಿಗೆ ಸಾಯ್ಲಿಕ್ಕಾಗಲ್ಲ. ತನ್ನನ್ನು ನಿರಾಕರಿಸ್ಬೇಕು. ಯಾವುದನ್ನು ತನ್ನನ್ನು ನಿರಾಕರಿಸ್ಬೇಕು? ಸಂಪತ್ತನ್ನು ಅವನು ನಿರಾಕರಿಸ್ಬೇಕು. ಆಗ ಮಾತ್ರ ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತು ಹಿಂಬಾಲಿಸಲಿಕ್ಕೆ ಸಾಧ್ಯ. ಅದು ಹೇಗೆ ಸಾಧ್ಯ? ಪ್ರೀತಿಯನ್ನ ಪ್ರಧಾನವಾಗಿ ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ನಮ್ಮೊಳಗಿಟ್ಟಿರುವ ದೇವರ ಪ್ರೀತಿಯನ್ನ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವ. ಸ್ವಾಮಿ, ನೀನಿಟ್ಟಿರುವ ಈ ಪ್ರೀತಿ ನಾನು ಹೊರಗೆ ತೆಗೆದುಕೊಂಡು ಪ್ರಕಟ ಮಾಡು, ನನಗೆ ಬಲಪಡಿಸಂತ ಕೂಗುವಾಗ ಕರ್ತನು ನಮ್ಮನ್ನ ಬಲಪಡಿಸ್ತಾನೆ. ಕರ್ತನ ಆತ್ಮನು ನಮ್ಮನ್ನ ಬಲಪಡಿಸ್ತಾನೆ. ನಮ್ಮಲ್ಲಿರುವ ದೈವಿಕ ಪ್ರೀತಿ ಹೊರ ಬರ್ತದೆ. ನಾವು ಯಾವಾಗ ಸಂಪತ್ತಿನ ಈ ಲೋಕದ ವ್ಯಾಮೋಹಕ್ಕೆ ನಾವು ಸಾಯುವುದಿಲ್ವೋ ಆಗ ದೇವರ ಪ್ರೀತಿಯಿಂದ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಪ್ರೀತಿಯನ್ನ ಹೊರತಂದು ಜೀವಿಸ್ಬೇಕಂದ್ರೆ ಲೌಕಿಕವಾದ ಸಂಪತ್ತಿಗೆ ನಾವು ಸಾಯಬೇಕು. ನಾವು ಲೌಕಿಕವಾದ ಸಂಪತ್ತಿಗೆ ಸಾಯುವುದಿಲ್ಲ ಅಂದ್ರೆ ದೇವರ ಪ್ರೀತಿಯಲ್ಲಿ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಆಗ ನಮ್ಮ ನಿತ್ಯ ಜೀವನ ಪರಲೋಕ ಭಾವ ತುಂಬ ಕಠಿಣವಾಗಿರ್ತದೆ. ನಾವು ಅದಕ್ಕಾಗಿ ದೇವರನ್ನು ಪ್ರೀತಿಸಕ್ಕಾಗಲ್ಲ, ಮನುಷ್ಯರನ್ನು ಪ್ರೀತಿಸಕ್ಕಾಗಲ್ಲ. ಹಾಗಾಗಿ ದೇವರನ್ನು ಯಾವಾಗ ಪ್ರೀತಿಸ್ತೀವಿ ಅಂದ್ರೆ ನಾವು ಲೋಕದಲ್ಲಿ ಪಾಪದ ಪಾಲಿಗೆ, ಸಂಪತ್ತಿನ ಪಾಲಿಗೆ, ನಮಗಿರುವ ಸ್ವಾರ್ಥದ ಪಾಲಿಗೆ ಸತ್ರೆ ದೇವರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ, ಮನುಷ್ಯರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ದೇವರ ವಾಕ್ಯ ರೋಮ ಪತ್ರಿಕೆ 8:13 ವಚನ, ನೀವು ಶರೀರ ಭಾವವನ್ನು ಅನುಸರಿಸಿದ್ರೆ ಸಾಯುವುದು ನಿಶ್ಚಯ. ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸವನ್ನು ನಾಶಪಡಿಸಿದರೆ ಜೀವಿಸುವಿರಿ. ಯಾವುದಕ್ಕೆ ಜೀವಿಸಬೇಕು? ಪ್ರೀತಿಗೆ ಜೀವಿಸಬೇಕು. ಯಾವುದಕ್ಕೆ ಸಾಯ್ಬೇಕು? ಸಂಪತ್ತಿಗೆ ಸಾಯಬೇಕು. ಆಗ ಪ್ರೀತಿಯ ಜೀವನವನ್ನ ಈ ಭೂಮಿಯ ಮೇಲೆ ಜೀವಿಸ್ಲಿಕ್ಕೆ ಸಾಧ್ಯ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಪ್ರೀತಿಯ ಜೀವನ ನಮ್ಮನ್ನ ಪರಿಶುದ್ಧ ಜೀವನವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೀತಿಯನ್ನ ಯಾರು ಸೆಲೆಬ್ರೇಟ್ ಮಾಡಕ್ಕಾಗಲ್ವಾ ಅವರು ಶಾರೀರವನ್ನ ಸೆಲೆಬ್ರೇಟ್ ಮಾಡಬೇಕಾಗ್ತದೆ. ಹಾಗಾಗಿ ಕರ್ತನಿಗೆ ಮಹಿಮೆ ಉಂಟಾಗ್ಲಿ. ಈ ವಾಕ್ಯದಿಂದ ನಾವೇನ್ ಕಲಿಯೋದಂದ್ರೆ ದೇವರನ್ನ ಯಾಕೆ ಪ್ರೀತಿಸಕ್ಕಾಗಲ್ಲ, ನೆರೆಯವನನ್ನ ಯಾಕೆ ಪ್ರೀತಿಸಕ್ಕಾಗಲ್ಲ, ಯಾಕೆ ಕಷ್ಟ ಅಂದ್ರೆ ನಮಗಿರುವವುಗಳಿಗಿಂತ ಹೆಚ್ಚಾಗಿ ನಮಗಿರುವವುಗಳನ್ನು ಪ್ರೀತಿಸಿದ್ರೆ ಅದು ಕಷ್ಟವಾಗುತ್ತೆ. ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಿದ್ರೆ ದೇವರನ್ನು ಪ್ರೀತಿಸುವುದು ಸುಲಭ. ಅದು ನಮ್ಮಿಂದ ಅಲ್ಲ, ಅದು ದೇವರಿಂದ ಸಾಧ್ಯ. ಅದನ್ನೇ ಹೇಳಿದ್ದು, ಮನುಷ್ಯರಿಗೆ ಅಸಾಧ್ಯ. ಈ ಯೌವನಸ್ಥನಿಗೆ ಯಾಕೆ ಅಸಾಧ್ಯ ಅಂದ್ರೆ ಪ್ರೀತಿಯನ್ನ ತಳಗಿಟ್ಕೊಂಡಿದ್ದಾನೆ. ದೇವರ ಪ್ರೀತಿನ 2ನೇ ಸ್ಥಾನದಲ್ಲಿ ಇಟ್ಕೊಂಡಿದ್ದಾನೆ, ಮೊದಲನೇ ಸ್ಥಾನದಲ್ಲಿ ಸಂಪತ್ತನ್ನು ಇಟ್ಕೊಂಡಿದ್ದಾನೆ. ಇದಕ್ಕೆ ಅವನು ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಇದು ಮನುಷ್ಯನಿಂದ ಸಾಧ್ಯ ಇಲ್ಲ. ಆದ್ರೆ ದೇವರಿಗೆ ಯಾವಾಗ ಸಾಧ್ಯ? ದೇವರಿಗೆ ಯಾವಾಗ ಸಾಧ್ಯ? ಸಂಪತ್ತಿನ ಪಾಲಿಗೆ ಯಾವ ಮನುಷ್ಯ ಸಾಯ್ತಾನೆ, ಯಾರು ದೇವರಿಗಾಗಿ ಮೊದಲನೇ ಪ್ರಾಧಾನ್ಯತೆಯನ್ನು ಇಟ್ಟುಕೊಂಡು ಜೀವಿಸ್ತಾನೆ, ಆಗ ದೇವರಿಂದ ಸಾಧ್ಯ ಆಗ್ತದೆ. ನಾವು ದೇವರನ್ನು ಪ್ರೀತಿಸುವುದು ನಮ್ಮಿಂದ ಅಲ್ಲ, ನೆರೆಯವನನ್ನು ಪ್ರೀತಿಸುವುದು ನಮ್ಮಿಂದ ಸಾಧ್ಯ ಆಗಲ್ಲ, ದೇವರಿಂದ ಸಾಧ್ಯ. ದೇವರನ್ನು ಯಾಕೆ ಪ್ರೀತಿಸಕ್ಕಾಗಲ್ಲ, ನೆರೆಯವನನ್ನು ಯಾಕೆ ಪ್ರೀತಿಸಕ್ಕಾಗಲ್ಲ? ನಾವು ಲೋಕದ ಪಾಲಿಗೆ, ನಾವು ಸಂಪತ್ತಿಗಾಗಿ, ಲೋಕದವುಗಳಿಗಾಗಿ ನಾವು ಸಾಯ್ಬೇಕಾಗ್ತದೆ. ದೇವರು ಈ ಮಾತುಗಳನ್ನು ಆಶೀರ್ವದಿಸ್ತಾರೆ. ನಾವೆಲ್ಲರೂ ಈ ವಾಕ್ಯಗಳನ್ನು ಕೇಳುವಾಗ ಪರಿಶುದ್ಧಾತ್ಮನ ಈ ಪ್ರಕಟಣೆಯನ್ನು, ಪರಿಶುದ್ಧಾತ್ಮನ ಈ ಒಂದು ಪ್ರೀತಿಯ ಮಹತ್ವವನ್ನ ನನಗೆ ನಿಮಗೆ ಕಲಿಸುವವನಾಗಿರ್ತೇನೆ. ಪ್ರೀತಿಯ ದೇವ ಜನರೇ, ಇದನ್ನು ಹೇಳುವಾಗ ನಾನು ಪರಿಪೂರ್ಣ ಪ್ರೀತಿಯುಳ್ಳವನಂತ ಹೇಳಲಿಕ್ಕಾಗಲ್ಲ. ಆದರೆ ಪ್ರತಿದಿನ ಸಾಯುವುದೇ ನಮ್ಮ ಪರಿಪೂರ್ಣತೆಗೆ ನಡೆಯುವಂಥದ್ದಾಗಿದೆ. ಪ್ರತಿದಿನ
ನಮ್ಮ ಶಾರೀರಿಕ ಜೀವನಕ್ಕೆ ಸತ್ತು ದೇವರ ಸನ್ನಿಧಿಯಲ್ಲಿ ಆ ಪ್ರೀತಿಯಾಗಿ ನಾವು ಜೀವಿಸಲಿಕ್ಕೆ ಸದಾ ದೇವರ ಮುಂದೆ ಪ್ರಾರ್ಥಿಸುವಾಗ, ಹಂಬಲಿಸುವಾಗ ಆ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಅದು ಪ್ರತಿದಿನದ ಜೀವಿತದಲ್ಲಿ ನಾವು ಹಾಗೆ ಮಾಡುವಾಗ ದೇವರು ಅದನ್ನು ಆಶೀರ್ವಾದವಾಗಿ ನಡೆಸ್ತಾರೆ. ದೇವರ ಮಾತುಗಳು ನಿಮಗೆ ಆಶೀರ್ವಾದವನ್ನು ತರಲಿ, ನನಗೆ ತರಲಿ ಎಂಬುದಾಗಿ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ